ಎಲ್ರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಇಲ್ಲೇನಂದ್ರೆ ಇವತ್ತಿನ ಒಂದು ಅಪ್ಡೇಟ್ ಉದ್ಯೋಗ ಮೇಳ ನಡೀತಿದೆ. ಈ ಒಂದು ಉದ್ಯೋಗ ಮೇಳ ಸರ್ಕಾರದ ವತಿಯಿಂದನೇ ನಡೀತಾ ಇದೆ. ಈ ಒಂದು ಉದ್ಯೋಗ ಮೇಳ ನಡೀತಾ ಇರೋದು ಮೈಸೂರಲ್ಲಿ ಅಕ್ಟೋಬರ್ 17ನೇ ತಾರೀಕು. ಸೊ ಯಾರೆಲ್ಲ ಈ ಒಂದು ಉದ್ಯೋಗ ಮೇಳಕ್ಕೆ ಅಂದ್ರೆ ಜಾಬ್ ಫೇರ್ಗೆ ನೀವು ಹೋಗ್ಬೇಕು ಅನ್ಕೊಂಡಿದ್ರ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಸ್ಟೆಪ್ ಈಸಿನೇ ಇದೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಒಂದು ಉದ್ಯೋಗ ಮೇಳ ನಡೀತಾ ಇರೋದು ಸರ್ಕಾರದ ವತಿಯಿಂದನೇ, ಓಕೆನಾ. ಸೊ ಒಟ್ಟಾರೆ 200ಕ್ಕಿಂತ ಅಧಿಕ ಕಂಪನಿಗಳು ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಉದ್ಯೋಗ ಮೇಳಕ್ಕೆ ನೀವು ಈಸಿಯಾಗಿ ಅಪ್ಡೇಟ್ ಮಾಡಿ ಒಂದಲ್ಲ ಒಂದು ಜಾಬ್ ಕೂಡ ನಿಮಗೆ ಸಿಗೋ ಚಾನ್ಸಸ್ ಇದೆ. ಸೊ ನೀವೇನ್ ಮಾಡಬೇಕು ಅಂದ್ರೆ ಈ ಉದ್ಯೋಗ ಮೇಳ ನಡೀತಾ ಇರೋ ಒಂದು ವೆಬ್ಸೈಟ್ ಯಾವುದು ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ KSDC ಅಂತ ಹೇಳ್ತಾರೆ. ಈ ಒಂದು ಪೋರ್ಟಲ್ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಅಥವಾ ಉದ್ಯೋಗ ಮೇಳ .ksdckernataka.com ಅಂತ ಹಾಕಿದ್ರು ಕೂಡ ನಿಮಗೆ ನೇರವಾಗಿ ಈ ವೆಬ್ಸೈಟ್ಗೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ನೀವು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ನಿಮ್ಮ ಥ್ರೂ ಮೊಬೈಲ್ ನಂಬರ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಆಗ್ಬೋದು, ಓಕೆನಾ. ಒಟ್ಟಾರೆ ಇಲ್ಲಿ ಜಾಬ್ ಫೇರ್ ನಡೀತಿರೋದು ಮೈಸೂರಲ್ಲಿ ಅಕ್ಟೋಬರ್ 17ನೇ ತಾರೀಕು ಮಹಾರಾಜ ಕಾಲೇಜ್ ಗ್ರೌಂಡ್ ಮೈಸೂರು, ಓಕೆನಾ. 9 ಗಂಟೆಯಿಂದ 5 ಗಂಟೆವರೆಗೂ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 200ಕ್ಕೂ ಹೆಚ್ಚು ಕಂಪನಿಗಳು ಬರ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಉದ್ಯೋಗ ಮೇಳ ಅರೇಂಜ್ ಮಾಡ್ತಿರೋದು ಕರ್ನಾಟಕ ಸರ್ಕಾರ. ಯಾಕಂದ್ರೆ ಎಷ್ಟೋ ಜನ ಜಾಬ್ ಇಲ್ಲದೆ ಇದ್ದಾರೆ, ಅವ್ರಿಗೂ ಒಂದು ಯುವಕರಿಗೂ ಕೂಡ ನಾವು ಒಂದು ಜಾಬ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೂ ಕೂಡ ಒಂದು ಜಾಬ್ ಅಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸಮ್ಮೇಳನ ಅಥವಾ ಜಾಬ್ ಫೇರ್ನ ನಡೆಸ್ತಾ ಇದೆ ಸರ್ಕಾರದಿಂದ, ಓಕೆನಾ. ಸೊ ನೀವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಈ ಮೈಸೂರು ಉದ್ಯೋಗ ಮೇಳ ಏನಿದೆ ಇಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರ್ನ ಆಡ್ ಮಾಡಿ ನೀವು ಸೆಂಡ್ OTP ಕೊಡಬೇಕು, ಓಕೆನಾ. ಸೊ ನಿಮಗೆ OTP ಕೂಡ ಜನರೇಟ್ ಆಗುತ್ತೆ. ಆಮೇಲೆ ನೀವು ನಿಮಗೆ ಬಂದಿರೋ OTPನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನಿಮ್ಗೆ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮ್ಮ ನೇಮ್ ಮತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಎಕ್ಸಾಂಪಲ್ ನಿಮ್ಮ ನೇಮು ಇದೆಲ್ಲ ಕೇಳಿದ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಸೊ ನಿಮ್ಗೆ ಯಾವುದು ಎಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನೋಡ್ಬೋದು ನೀವು ಈಗ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಎಂಟರ್ ಲೊಕೇಶನ್ ಅಂತ ಕೂಡ ಇದೆ. ಸೊ ನೀವೇನು ಮಾಡ್ಬೋದು, ನೀವು ಈಗ ಯಾವುದಾದ್ರೂ ಕೂಡ ಒಂದು ಲೊಕೇಶನ್ನ ಆ್ಯಡ್ ಮಾಡಿ ನೀವು ಇಲ್ಲಿ ನೋಡಿ ಕಂಟಿನ್ಯೂ ಕೊಟ್ಟರೆ ನಿಮಗೆ ಇಲ್ಲಿ ಬರುತ್ತೆ ನಿಮ್ಮ ಹೈಯರ್ ಎಜುಕೇಶನ್ ಯಾವುದು ಅಂತ ಕೇಳುತ್ತೆ. ಸೊ ನಿಮ್ಮ ಹೈಯರ್ ಎಜುಕೇಶನ್ ಯಾವುದು ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು, ಓಕೆನಾ. ಸೊ ನೀವು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನಿಮ್ಮ ಯಾವುದು ಲೈಕ್ ಎಕ್ಸಾಂಪಲ್ ನಾನು ಇವಾಗ ತುಮಕೂರು ಯೂನಿವರ್ಸಿಟಿ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್, ಓಕೆನಾ. ಸೊ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ತಾ ಯಾವ ಒಂದು ಲೈಕ್ ನಿಮ್ಗೆ ಯಾವುದು ರಿಲೇಟೆಡ್ ಆಗಿದೆ, ಓಕೆನಾ. ಸೊ ಆ ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಏನಾಗುತ್ತೆ, ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿದ ಮೇಲೆ ನಿಮಗೆ ಈಗ ಕರೆಂಟ್ಲಿ ಪರ್ಸ್ಯೂಯಿಂಗ್, ಸೊ ನೋ ನೀಡ್ ಟು ಸೆಲೆಕ್ಟ್ ಮಾಡಿ ಈ ಥರ ಐ ಆಮ್ ಫ್ರೆಶರ್, ಐ ಆಮ್ ಎಕ್ಸ್ಪೀರಿಯನ್ಸ್ ಅಂತ ಏನಾದರೂ ಇದು ಮಾಡಿದ್ರೆ ಅಥವಾ ಐ ಆಮ್ ಫ್ರೆಶರ್ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿ ಕೊಡ್ಬೋದು. ಸೊ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ, ಓಕೆನಾ. ಸೊ ಬೆನಿಫಿಷರಿ ಯುವನಿಧಿಗೆ ಏನಾದರೂ ಬೆನಿಫಿಷರಿ ಇದೆಯಾ ಆ ಥರ ಎಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಅವಾಗ ನೀವು ನಿಮ್ಮ ಹತ್ರ ಒಂದು PDF ಇದೆಯಲ್ಲ ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೂಡ ತೋರಿಸುತ್ತೆ. ಆಲ್ರೆಡಿ ನೀವು ನೋಡ್ಬೋದು ಇಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ. ಆಲ್ರೆಡಿ ರೆಕಮೆಂಡೆಡ್ ಜಾಬ್ಸ್ ಕೂಡ ನಿಮಗೆ ತೋರಿಸ್ತಾ ಇದೆ, ಓಕೆನಾ. ಸೊ ನೋಡಿ ಪ್ರತಿಯೊಂದು ಕಂಪ್ನಿ ಲೀಸ್ಟ್ ಕೂಡ ನಿಮ್ಗೆ ಇಲ್ಲೇ ಇರುತ್ತೆ. ನೀವು ಯಾವುದಾದ್ರೂ ಒಂದು ಈಗ ಜಸ್ಟ್ ರೆಫರೆನ್ಸ್ಗೆ ನಾನೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಏನಾದರೂ ನೀವು ಅಪ್ಲೋಡ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ನ ತೋರಿಸುತ್ತೆ ಯಾವ್ಯಾವುದು ಕಂಪ್ನಿ ಬಂದಿದ್ದಾರೆ, ಸೊ ಎಲ್ಲೆಲ್ಲಿ ಜಾಬ್ ಇದೆ. ಸೊ ನೀವು ಇದ್ರ ಮೇಲೂ ಕೂಡ ಅಂದ್ರೆ ಇನ್ಕ್ಲೂಡಿಂಗ್ ಅವ್ರ ಸ್ಯಾಲರಿ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು, ಓಕೆನಾ. ಸೊ ಇದು ಒಂದು ಜಾಬ್ ಅಪರ್ಚುನಿಟಿ ಯಾರಿಗೆಲ್ಲ ಒಂದು ಜಾಬ್ ಬೇಕು ಅನ್ನೋರಿಗೆ ಇದು ಒಂದು ಗುಡ್ ಆಪ್ಷನ್ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ಇನ್ನು ಹೋಮ್ ಆಪ್ಷನ್ಗೆ ಹೋದ್ರೆ ನಿಮ್ಮ ಪ್ರೊಫೈಲ್ ಎಲ್ಲ ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಕೋರ್ಸಸ್ ಇದೆ ಲೈಕ್ ಈ ಒಂದು KSDC ಪೋರ್ಟಲ್ ಇದೆ, ಓಕೆನಾ. ಸೊ ಅವರು ಈ ಒಂದು ಸಮ್ಮೇಳನಕ್ಕೆ ಇದು ಮಾಡಿರೋದು. ಸೊ ಇದೇ ರೀತಿ ನೀವು ಅಪ್ಡೇಟ್ ಮಾಡಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ವಿತೌಟ್ ನಾವು ರಿಜಿಸ್ಟ್ರೇಷನ್ ನಾವು ಅಟೆಂಡ್ ಮಾಡಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅಟೆಂಡ್ ಮಾಡಿ. ಸೊ ನೀವು ಕೂಡ ಯಾವುದಾದ್ರೂ ಅಟೆಂಡ್ ಮಾಡಿ ಜಾಬ್ನ ತಗೊಳ್ಳಿ, ಓಕೆನಾ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.